ಇನ್ನೊಂದು ವಿಷಯ ಏನಂದ್ರೆ ಈಗ ದರ್ಶನ್ ಸರ್ ಬೇಲ್ ಮೇಲೆ ಆಚೆ ಬಂದಿರ್ತಕ್ಕಂಥದ್ದು. ಈಗ ಬೆನ್ನು ನೋವಿಂದ ಗುಣಮುಖರಾಗ್ತಾ ಇದ್ದಾರೆ. ಸೊ ಭೇಟಿ ಮಾಡಿದ್ರಿ, ಇನ್ವಿಟೇಷನ್ ಕೊಟ್ಟಿದ್ದೀರಾ? ದರ್ಶನ್ಗೆ ಇನ್ವಿಟೇಷನ್ ಕೊಟ್ಟಿದ್ದೀನಿ. ಆಬ್ವಿಯಸ್ಲಿ ಅವ್ನು ತುಂಬ ಖುಷಿ ಪಟ್ಟ. ರಾಣಂಗ್ ತುಂಬ ಸಣ್ಣವನಿಂದ ನೋಡ್ತಾ ಇದ್ದಾನೆ ಅವನು. ಆಬ್ವಿಯಸ್ಲಿ ನಾವು ಕಲಾಸಿಪಾಳ್ಯ ಮಾಡಿದಾಗಿಂದ ಅವ್ನು ನೋಡ್ತಾ ಇದ್ದಾನೆ. ಸೊ ಈಸ್ ಆಲ್ಸೋ ವೆರಿ ಹ್ಯಾಪಿ ದಟ್ ರಾಣಾ ಇಸ್ ಗೆಟಿಂಗ್ ಮ್ಯಾರಿಡ್. ಸೊ ಬರ್ತಾನೆ ಅಂತ ಹೇಳಿದ್ದಾನೆ. ವಿ ಆರ್ ಹೋಪಿಂಗ್ ದಟ್ ಹಿ ಕಮ್ಸ್ ಫಾರ್ ದ ವೆಡ್ಡಿಂಗ್. ಹೋದಂತ ಸಂದರ್ಭದಲ್ಲಿ ಒಂದ್ಸರಿ ಜೈಲಿಗೂ ಹೋಗಿದ್ರಿ, ಅಲ್ಲಿ ಭೇಟಿ ಮಾಡಿದ್ರಿ. ಅವತ್ತಿನ ದಿನ ಮತ್ತೆ ಈ ಒಂದು ಇನ್ವಿಟೇಷನ್ ಕೊಡುವಂತ ಸಂದರ್ಭದಲ್ಲಿ ನಿಮ್ಮ ಜೊತೆ ಏನಾದ್ರೂ ಮಾತುಕತೆ ನಡೆಸಿದ್ರ, ಏನಾದ್ರೂ ಹೇಳಿದ್ರ? ಎಂತ ಹೇಳಿಲ್ಲ. ಅವನೇನು ಅದೊಂದು ಕೆಟ್ಟಗಳಿಗೆ ಇತ್ತು ಅನ್ಸುತ್ತೆ ಅವನ ಜೀವನದಲ್ಲಿ. ಅದರಿಂದ ಆಚೆ ಬರಲಿ, ಅವನು ಒಳ್ಳೇದಾಗ್ಲಿ. ನನಗೆ ಅವನು ಯಾವಾಗಲೂ ಫ್ಯಾಮಿಲಿನೇ ಕಣ. ಸೊ ನನಗೆ ಯಾವತ್ತೂ ಅವನಿಗೋಸ್ಕರ ಬರೀ ಒಳ್ಳೇದೇ ಬರುತ್ತೆ ನನ್ನ ಮನಸ್ಸಿಂದ. ಅವನಿಗೋಸ್ಕರ ತುಂಬ ಒಳ್ಳೇದಾಗ್ಬೇಕು ಅಷ್ಟೇ. ಈ ಸಿಚುವೇಶನ್ ಅಲ್ಲಿ ಮೀಟ್ ಮಾಡಿದಂತ ಸಂದರ್ಭದಲ್ಲಿ ಆ ಒಂದು ಘಟನೆಯಿಂದ ಆಚೆ ಬರೋದಕ್ಕೆ ಯಾವೆಲ್ಲ ಪ್ರಯತ್ನ ಮಾಡ್ತಾ ಇದಾರೆ ಅಂತ ಅನ್ಸುತ್ತೆ, ಅಥವಾ ಕ್ಯಾಶುವಲ್ ಆಗಿದಾರ? ಹೇಗೆ ಆಚೆ ಬರಕ್ಕೆ ಮೋಸ್ಟ್ ಸ್ಟ್ರಾಂಗೆಸ್ಟ್ ಬಾಂಡ್ ಅವ್ನ ಅಕ್ಕಪಕ್ಕ ಇರೋದೇ ಅವ್ನ ಫ್ಯಾಮಿಲಿ ಅನ್ಸುತ್ತೆ. ಅವರೆಲ್ಲರೂ, ನಾನು ಯಾವಾಗಲೂ ಅನ್ಕೋತೀನಿ, ನಾನು ಅಕ್ಕಪಕ್ಕ ಇರೋ ಜನ ಖುಷಿಯಾಗಿದ್ರೆ ನಾನು ಖುಷಿಯಾಗಿರ್ತೀನಿ. ಐ ಥಿಂಕ್ ಅವ್ನ ಸ್ಟ್ರೆಂಗ್ತೇ ಅವ್ನ ಫ್ಯಾಮಿಲಿ ಅವನ ಜೊತೆ ಇದ್ದಾರೆ. ವಿಲ್ ಡೆಫಿನೆಟ್ಲಿ ಕಮ್ ಔಟ್. ಜೊತೆಗೆ ವಿಜಯಲಕ್ಷ್ಮಿ ಮೇಡಮ್ ಅವರು ಕೂಡ ಸಾಕಷ್ಟು ಹೋರಾಟ ಮಾಡಿದ್ರು, ಕಾನೂನು ರೀತಿಯಲ್ಲಿ ಹೋರಾಟ ಮಾಡಿದಂಥವ್ರು, ಪೂಜೆ ಪುನಸ್ಕಾರಗಳನ್ನ ಮಾಡಿ ಅವ್ರನ್ನ ಆಚೆ ಕರ್ಕೊಂಡು. ಸೊ ಅವ್ರ ಬಗ್ಗೆ ಏನ್ ಹೇಳಿ? ಹ್ಯಾಪಿ ಕಣೋ. ಅಂದ್ರೆ ಅವಳು ತುಂಬ ಕಷ್ಟಪಟ್ಟಿದ್ದಾಳೆ ಆಬ್ವಿಯಸ್ಲಿ ಅವನಿಗೋಸ್ಕರ. ಶಿ ಹ್ಯಾಡ್ ಅವರ್ ಓನ್ ಬ್ಯಾಟಲ್ ಟು ಫೈಟ್ ಅನ್ಸುತ್ತೆ. ಬಟ್ ಇವತ್ತು ದೇ ಆರ್ ಬೋತ್ ಟುಗೆದರ್, ದೇ ಆರ್ ಹ್ಯಾಪಿ. ಇಟ್ಸ್ ಅ ನೈಸ್ ಫೀಲಿಂಗ್. ಇವತ್ತಿನ ದಿನದಲ್ಲಿ ಸಾಮಾಜಿಕ ಜಾಲತಾಣ ಅನ್ನೋದು ತುಂಬಾ ಇದಾಗಿರ್ತಕ್ಕಂಥದ್ದು. ಸೋಷಿಯಲ್ ಮೀಡಿಯಾ ಸಾಕಷ್ಟು ರೀತಿಯಲ್ಲಿ ಚರ್ಚೆಗಳು, ಒಂದಿಷ್ಟು ವಿಷಯಗಳು ಹರಡ್ತವೆ. ಒಂದು ಸಾಮಾಜಿಕ ಜಾಲತಾಣದ ಬಗ್ಗೆ ಏನ್ ಹೇಳಕ್ಕೆ? ಸೋಷಿಯಲ್ ಮೀಡಿಯಾ ಅಂದರೆ ಒಳ್ಳೇದಕ್ಕೂ ಬಳಸ್ಕೋಬೋದು, ಕೆಟ್ಟಕ್ಕೂ ತುಂಬ ಜನ ಬಳಸ್ಕೋತಾರೆ. ಐ ಥಿಂಕ್ ನಮ್ಮ ಮೇಲೆ ಅದು ಡಿಪೆಂಡ್ ಆಗುತ್ತೆ, ನಾವು ಹೆಂಗೆ ಅದನ್ನು ಯೂಸ್ ಮಾಡ್ಕೋಬೇಕು ಅಂತ. ಟ್ರೋಲಿಂಗ್ ಅನ್ನೋದು ಆಬ್ವಿಯಸ್ಲಿ ಎಲ್ರಿಗೂ ಗೊತ್ತಿರೋ ವಿಚಾರ. ಒಳ್ಳೇದಕ್ಕೂ ಟ್ರೋಲ್ ಮಾಡ್ತಾರೆ, ಕೆಟ್ಟದಕ್ಕೂ ಟ್ರೋಲ್ ಮಾಡ್ತಾರೆ. ಐ ಥಿಂಕ್ ವಿ ನೀಡ್ ಟು ನೋ ವೇರ್ ಟು ಡ್ರಾ ದ ಲೈನ್. ಅಂದರೆ ನನಗೆ ಮೋಸ್ಟ್ ಇಂಪಾರ್ಟೆಂಟ್ಲಿ ನನಗೇನು ಅನ್ಸೋದು ಅಂದರೆ, ನಾನೇನಾದರೂ ಯಾರಿಗಾದ್ರೂ ಏನಾದರೂ ಹೇಳಬೇಕು ಅಥವಾ ನಾನೇನಾದ್ರು ಸ್ಟೇಟ್ಮೆಂಟ್ ಕೊಡಬೇಕು ಅಂದರೆ ಆಲ್ವೇಸ್ ಪೋಸ್ಟೆಡ್ ಆನ್ ಇನ್ಸ್ಟಾಗ್ರಾಮ್. ಸೊ ಅದು ಎಲ್ಲರೂ ತಗೋತಾರೆ ಆ್ಯಂಡ್ ಇಟ್ ಮೇಕ್ಸ್ ಲೈಫ್ ಮೋಸ್ಟ್ ಸಿಂಪ್ಲರ್ ಅನಿಸುತ್ತೆ ನನಗೆ. ಬಟ್ ಇವತ್ತು ದೇಶ ಬದಲಾಗ್ತಾ ಇದೆ, ಡೇಸ್ ಆರ್ ಚೇಂಜಿಂಗ್, ಟೈಮ್ಸ್ ಆರ್ ಚೇಂಜಿಂಗ್. ಹಾಗೆ ಸೋಷಿಯಲ್ ಮೀಡಿಯಾ ಇಸ್ ಆಲ್ಸೋ ಡೆವಲಪಿಂಗ್, ಗ್ರೋಯಿಂಗ್ ಅಷ್ಟೇ. ಅದೇ ಒಂದು ಸೋಷಿಯಲ್ ಮೀಡಿಯಾದಿಂದ ಒಂದಿಷ್ಟು ಸುದ್ದಿಗಳು ಹರಿದಾಡ್ತಾ ಇರ್ತಕ್ಕಂಥದ್ದು. ಪ್ರೇಮ್ ಸರ್ ಮತ್ತೆ ದರ್ಶನ್ ಸರ್ ಸಿನಿಮಾ ಮಾಡ್ತಾ ಇದ್ರು. ಆ ಸಿನಿಮಾ ಅವ್ರ ಜೊತೆ ಮಾಡೋದಿಲ್ಲ, KVN ಅವ್ರ ಜೊತೆಗೆ ಏನ್ ಕಮಿಟ್ಮೆಂಟ್ ಆಗಿತ್ತು, ದರ್ಶನ್ ಅವರ ಹಣ ವಾಪಸ್ ನೀಡಿ ಈಗ ಅದರಿಂದ ಆಚೆ ಬರ್ತಾ ಇದಾರೆ ಅಂತ ಹೇಳ್ತಾ ಇದಾರೆ. ಸೊ ಈ ಒಂದು ವಿಚಾರದ ಬಗ್ಗೆ ನನಗೆ ಗೊತ್ತಿರೋ ಪ್ರಕಾರ ಪ್ರೇಮ್ ಅಂಡ್ ದರ್ಶನ್ ಸಿನಿಮಾ ಮಾಡ್ತಾ ಇದ್ದಾರೆ. ಯಾರಿಗೆ ಮಾಡ್ತಾ ಇದ್ದಾರೆ, ಯಾವ ಬ್ಯಾನರ್ಗೆ ಮಾಡ್ತಾ ಇದ್ದಾರೆ, ಇಟ್ ಡಸಂಟ್ ಮ್ಯಾಟರ್ ಟು ಮೀ. ನನಗೇನು ಮ್ಯಾಟರ್ ಆಗೋದು ಅಂದರೆ ಅವರಿಬ್ರು ಜೊತೆ ಸಿನಿಮಾ ಮಾಡ್ತಾ ಇದ್ದಾರೆ. ಆ್ಯಂಡ್ ದಟ್ ಇಸ್ ಡೆಫಿನೆಟ್ಲಿ ಗೋಯಿಂಗ್ ಟು ಹ್ಯಾಪನ್. ಅದ್ರ ಬಗ್ಗೆ ನಂಗೆ ಡೌಟೇ ಇಲ್ಲ. ಬ್ಯಾನರ್ ಯಾವ್ದಿದ್ರು ಪ್ರೇಮ್ ಸರ್ ಮತ್ತೆ ದರ್ಶನ್ ಸರ್ ಸಿನಿಮಾ ಮಾಡ್ತಾರೆ ಅಂತ ನನಗೆ ಅದೇ ತಾನೇ ಇಂಪಾರ್ಟೆಂಟ್, ದಟ್ ಬೋತ್ ಆಫ್ ದೆಮ್ ಡೂ ಅ ಫಿಲ್ಮ್ ಟುಗೆದರ್. ದೇ ವಿಲ್ ಡೆಫಿನೆಟ್ಲಿ ಡೂ ಅ ಫಿಲ್ಮ್ ಟುಗೆದರ್.